ಟ್ರಾಫಿಕ್ ಪೊಲೀಸರ ಮೇಲೆ ಜೆಡಿಎಸ್ ಮುಖಂಡನ ಹಲ್ಲೆ ಆಗಿದೆ. ಸೊ ಹಂಗಾಗಿ ಈಗ ಅರೆಸ್ಟ್ ಮಾಡಿರೋದು ಈತನಿಗೆ. ಜೆಡಿಎಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಗೊಟ್ಟಿಗೆರೆ ಮಂಜಣ್ಣ ಅರೆಸ್ಟ್ ಆಗಿರೋದು. ಗೊಟ್ಟಿಗೆರೆ ಬಳಿ ಟ್ರಾಫಿಕ್ ಸಿಬ್ಬಂದಿಯ ಮೇಲೆ ಹಲ್ಲೆ ಮಾಡಿರುವಂತಹ ಮಂಜಣ್ಣ ಖಾಸಗಿ ಹೋಟೆಲ್ನಲ್ಲಿ ಅಡಗಿ ಕುಳಿತಿರುವಂತಹ ಹಿನ್ನೆಲೆಯಲ್ಲಿ ಖಚಿತ ಮಾಹಿತಿಯ ಮೇರೆಗೆ ಅಲ್ಲಿಗೆ ಹೋಗಿ ಈ ಮಂಜ ಅನ್ನುವಂಥ ವ್ಯಕ್ತಿಯನ್ನು ಅರೆಸ್ಟ್ ಮಾಡಿದ್ದಾರೆ. ನನ್ನ ಗಾಡಿಯನ್ನೇ ಸ್ಟಾಪ್ ಮಾಡ್ತೀಯಾ ಅಂತೇಳಿ ಧಮಕಿ ಹಾಕಿರೋದು. ಧಮಕಿ ಹಾಕಿ ಹಲ್ಲೆಯನ್ನು ಮಾಡಿರುವಂಥ ಮಂಜಣ್ಣ ಅರೆಸ್ಟ್ ಆಗಿದ್ದಾನೆ. ಟ್ರಾಫಿಕ್ ಪೊಲೀಸರ ಮೇಲೆ ಜೆಡಿಎಸ್ ಮುಖಂಡ ಹಲ್ಲೆ ಮಾಡಿರೋದು. ಸೊ ಹಂಗಾಗಿ ಹಲ್ಲೆ ಆಗಿರುವಂಥ ಹಿನ್ನೆಲೆಯಲ್ಲಿ ಈಗ ಅರೆಸ್ಟ್ ಆಗಿರೋದು. ನೋಡಿ, ಟ್ರಾಫಿಕ್ ಪೊಲೀಸರು ಗಾಡಿಯನ್ನ ಅಡ್ಡ ಹಾಕಿದ್ರು ಅನ್ನುವಂತ ಕಾರಣಕ್ಕಾಗಿ ಈ ಜೆಡಿಎಸ್ ಮುಖಂಡ ನನ್ನ ಗಾಡಿಯನ್ನೇ ಅಡ್ಡ ಹಾಕ್ತೀಯಾ ಅಂತ ಹೇಳಿ ಹಲ್ಲೆ ಮಾಡಿರೋದು. ಎಷ್ಟು ದರ್ಪ ಇರುತ್ತೆ ನೋಡಿ. ನೀವು ಮುಖಂಡ ಆದ್ರೇನು, ಕಾರ್ಯದರ್ಶಿ ಆದ್ರೇನು, ಯಾಕಂದ್ರೆ ಅವರಿಗೆ ಅನುಮಾನ ಬಂದಿರುತ್ತೆ. ಗಾಡಿಯನ್ನು ನಿಲ್ಲಿಸಿ ಅವ್ರಿಗೆ ಏನು ಬೇಕೋ ಅದನ್ನು ಕೇಳಿರ್ತಾರೆ. ಅದಕ್ಕೆ ಈ ರೀತಿಯಾಗಿ ಜೆಡಿಎಸ್ ಮುಖಂಡ ದರ್ಪ ತೋರಿರುವುದು ಪೊಲೀಸರ ಮೇಲೆ ಹಲ್ಲೆ ಆಗಿದೆ. ಹಂಗಾಗಿ ಕೊನೆಗೂ ಕೂಡ ಕೇಸ್ ದಾಖಲಾಗಿದೆ, ವಶಕ್ಕೆ ಪಡೆದುಕೊಂಡಿದ್ದಾರೆ. ಸರಿಯಾಗಿ ಬಾರಿಸಬೇಕು ಇಂಥವರಿಗೆ. ಕಾರ್ಯದರ್ಶಿನೋ ಮತ್ತೊಂದು ಮಗದು ಅಂತೇಳಿ ಹೇಳ್ಕೊಂಡು ಈ ರೀತಿಯಾಗಿ ನೋಡ್ತಾ ಇದ್ರೆ ಒಬ್ಬ ಗೌರ್ಮೆಂಟ್ ಅಧಿಕಾರಿಯ ಮೇಲೆ ಹಲ್ಲೆ ಮಾಡ್ತಾನೆ ಈತ. ಕಾರ್ಯದರ್ಶಿ ಆಗಿದ್ರೆ ಎರಡು ಕೊಂಬ ಬಂದ್ಬಿಡುತ್ತಾ ಇವರಿಗೆ. ನೋಡ್ತಾ ಇದ್ರಿ ಪಬ್ಲಿಕ್ಕಲ್ಲಿ ಒಬ್ಬ ಟ್ರಾಫಿಕ್ ಪೊಲೀಸರ ಮೇಲೆ ಹಲ್ಲೆ ಮಾಡಿರುವಂಥ ಒಂದು ಫೋಟೋ, ಪಕ್ಕದಲ್ಲಿ ಫೋಟೋ ಕೂಡ ನೋಡ್ತಾ ಇದ್ರಿ. ಮಂಜ ಅಂತೇಳಿ ಈತನ ಹೆಸರು, ಕಳ್ಮಂಜ ಈತ. ಖಾಸಗಿ ಹೋಟೆಲ್ನಲ್ಲಿ ಹಲ್ಲೆ ಮಾಡಿ ಆತ ಅಡಗಿರ್ತಾನೆ ಅಲ್ಲಿ. ಭಯ ಯಾಕೆ? ನೀವು ಹಲ್ಲೆ ಮಾಡಿದ್ಮೇಲೆ ಯಾಕೆ ಭಯ ಪಡ್ತೀರಿ?